ಎಲ್ರಿಗೂ ನಾವು ಸಂಡೇ ಊರಿಗೆ ಹೋಗಿದ್ವಲ್ಲ. ಸೊ ಜಮೀನಿನ ಕೆಲಸ ಮುಗ್ದಿತ್ತು. ಇದು ನಮ್ಮದು ಒಂದು ಪುಟ್ಟ ತೆಂಗಿನ ತೋಟ. ಈ ತೆಂಗಿನ ತೋಟದಲ್ಲಿ ಒಂದು 20 ತೆಂಗಿನ ಮರ ಇರ್ಬೋದು. ಬಬ್ಬಾ ಅಂದರೆ ಒಂದು 15ರಿಂದ 20 ಕುಂಟೆ ಬರುತ್ತೇನೋ, ನಮಗೂ ಅದ್ರ ಅಂದಾಜಿಲ್ಲ. ನಾವು ನನ್ನ ಮದುವೆ ಆಗಿ ಒಂದು 20 ವರ್ಷದಿಂದನೂ ನಾವು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಏಕೆಂದರೆ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಸುತ್ತಮುತ್ತ ಯಾವ ತೋಟದವ್ರೂ ಕೂಡ ನೀರಿನ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಬೇಸಿಗೆಗಾಲದಲ್ಲಿ ಹಾಗೆ ಇರುತ್ತೆ, ಮಳೆಗಾಲ ಬಂದರೆ ಅಷ್ಟೇ ನೀರಿಲ್ಲಿ, ಇಲ್ಲಾಂದರೆ ಏನೂ ಇಲ್ಲ. ಲಾಸ್ಟ್ ವೀಕ್ ಅಷ್ಟೇ ನಾನು ಹೊಲ ಉಳಿಸ್ಬಿಟ್ಟು ಒಂದು ಸ್ವಲ್ಪ ಹುರುಳಿ ಚೆಲ್ಲಿದ್ದೆ, ಹೊಲ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು. ಸರಿ, ಇದೊಂದು ಎಲ್ಲಿ ನೀರಿನ ವ್ಯವಸ್ಥೆ ಮಾಡೋಣ ಅಂಥೇಳಿ ತುಂಬ ದಿವಸದಿಂದ, ತುಂಬ ವರ್ಷಗಳಿಂದನೇ ಅಂದ್ಕೊಳ್ತಾ ಇದ್ದೆ. ಕೊನೆಗೂ ಅದೊಂದು ಟೈಮ್ ನಮಗೆ ಕೂಡಿ ಬಂತು. JCB ಅವ್ರಿಗೆ ಶನಿವಾರನೇ ಹೇಳ್ಕೊಂಡಿದ್ದೆ ನಾನು. ಭಾನುವಾರ ಪಾಪ ಅವ್ರು ಬೆಳಗ್ಗೆನೇ ಬಂದು 8 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ಸರಿ ಪೂಜೆ, ಸಣ್ಣದಾಗಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಸಿದ್ವಿ. ಕೊರೆಯೋದಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ಮೇಲೆ ಜಲ ಬರುತ್ತೋ ಇಲ್ವೋ ಅನ್ನೋ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ಮನೆಯವ್ರು ಬೇಡ ಅನ್ನೋದಕ್ಕೂ ನಾನು ಬೇಕೇ ಬೇಕು ಅಂತ ಹೇಳಿ ತೆಗ್ಸಿದ್ದಕ್ಕೂ ಏನಾಗುತ್ತೋ ಅನ್ನೋ ಭಯದಲ್ಲೇ ಇತ್ತು. ಎಲ್ಲಿ ಬೈತಾರೋ ಇಷ್ಟೆಲ್ಲ ಖರ್ಚಾಗತ್ತೆ ಅಂತ ಬೈತಾರೇನೋ ಅಂತ ಭಯದಲ್ಲೇ ಇತ್ತು. ಬಟ್ ಆದರೆ ದೇವ್ರು ನಮ್ಮನ್ನು ಕೈ ಬಿಡಲಿಲ್ಲ. ಪುಟ್ಟದಾಗಿ ಜಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ ಜಲ ಬರೋಕ್ಕೆ ಸ್ಟಾರ್ಟ್ ಆದಾಗಂತೂ JCB ಅವ್ರು ಹೇಳಿದ ತಕ್ಷಣ ನನಗೆ ಅಷ್ಟು ಖುಷಿ ಆಯಿತು. ಹೋಗಿ ನೋಡಿದ್ರೆ ಸರಿ ಸುತ್ತಲೂ ಸುಮಾರು ಒಂದು 3-4 ಕಡೆಯಿಂದ ಜಲ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಮತ್ತು ಕೆಳಗಡೆ ಬಂಡೆ ಸಿಕ್ಕೋದಕ್ಕೆ ಸ್ಟಾರ್ಟ್ ಆಯಿತು ಅವರಿಗೆ. ಇನ್ನು ನೀರು ಚೆನ್ನಾಗಾಗತ್ತೆ ಅಂಥೇಳಿ ಅವರು ಸರಿ ಸ್ಟಾಪ್ ಮಾಡ್ತೀವಿ ಅಂಥೇಳಿ ಸ್ಟಾಪ್ ಮಾಡಿದ್ರು. ಆದರೆ ಒಂದು ಕಡೆ ಮಾತ್ರ ತುಂಬ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನೀರು. ಸಣ್ಣ ಇದರಲ್ಲಿ ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಂತೂ ಎಷ್ಟು ಇದಾಗಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಆಯಿತು, ಇನ್ನೇನೆಲ್ಲ ಕೆಲಸ ಎಲ್ಲ ಮುಗೀತಲ್ಲ ಅಂಥೇಳಿ ದೇವರಿಗೊಂದು ನಮಸ್ಕಾರ ಮಾಡಿ ಒಳ್ಳೇದಾಯ್ತಲ್ಲ ಅಂಥೇಳಿ ಬೆಂಗಳೂರು ಕಡೆ ಹೊರಡೋಣ ಅಂಥೇಳಿ ಅವ್ರದ್ದೆಲ್ಲ ಮುಗಿಸ್ಬಿಟ್ಟು ಮನೆ ಕಡೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಕೆಲಸ ಇತ್ತು ಮುಗಿಸ್ಕೊಂಡು ಬೆಂಗಳೂರು ಕಡೆ ರಿಟರ್ನ್ ಹೊರಡಬೇಕಿತ್ತು. ಅಷ್ಟೊತ್ತಿಗಾಗಲೇ ಮಳೆ ಸ್ಟಾರ್ಟ್ ಆಯಿತು. ಸರಿ, ಮಳೆ ಆದರೆ ಏನು ನೆನ್ಕೊಂಡೇ ಬರೋಣ ಅಂಥೇಳಿ ಆ ನೀರು ಸಿಕ್ಕಿದ ಖುಷಿ ಇತ್ತಲ್ಲ, ಅಬ್ಬಾ ಅದನ್ನಂತೂ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದು ಯಾವಾಗಲೂ ಹೋಗಬೇಕಾಗಿದ್ದ ಕೆಲಸ ಇವಾಗ ಆಯ್ತಲ್ಲ, ಅದು ಖುಷಿ ನನಗೆ. ಇನ್ನು ನನ್ನ ಮುಂದೆ ತೋಟದಲ್ಲಿ ಏನು ಬೇಕಾದರೂ ಮಾಡ್ಬೋದು, ಏನು ಗಿಡಗಳು ಬೇಕಾದರೂ ಹಾಕ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತಲ್ಲ, ಅದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ಇನ್ನು ಮುಂದೆ ಯಾವ ಗಿಡಗಳು ಹಾಕ್ಬೋದು, ಆ ತೋಟದಲ್ಲಿ ಏನು ಬೆಳಿಬೋದು ಅಂಥೇಳಿ ಒಂದು ಪುಟ್ಟದಾಗಿ ಐಡಿಯಾ ಕೊಡೋದಾದರೆ ನನಗೊಂಚೂರು ಐಡಿಯಾ ಕೊಡಿ, DM ಮಾಡಿ. ನನಗೆ ಸರಿ ಅನ್ಸೋದನ್ನು ನೋಡಿಕೊಂಡು ನಾನು ಖಂಡಿತ ಅದನ್ನು ಮಾಡ್ತೀನಿ. ಸರಿ, ಬೆಂಗಳೂರು ಕಡೆ ಹೊರಟ್ವಿ. ಮಳೆ ಅಂದರೆ ಮಳೆ, ಏನು ಮಾಡೋಕ್ಕಾಗತ್ತೆ, ಮಳೆ ಆದ್ರೂ ಹೊರಡಬೇಕಲ್ವ. ವೀಕೆಂಡ್ ಮುಗೀತು, ಮನೆ ಕಡೆ ಹೊರಟ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಕೊನೆಗೂ ಯಾರೂ ಹೇಳಲಿಲ್ಲ, ಗೆಸ್ ಮಾಡಲಿಲ್ಲ ಯಾವ ಊರು ಅಂತ ಹೇಳಿ. ಮುಂದೆ ಬರೋ ವಿಡಿಯೋಗಳಲ್ಲಿ ನಾನೇ ಹೇಳ್ತೀನಿ ಯಾವ ಊರು ಏನು ಅಂತ ಹೇಳಿ. ಆಮೇಲೆ ಸರಿ ಮುಗೀತಲ್ಲ, ನಾಳೆಗೆಲ್ಲ ಇನ್ನೇನು ಟೆನ್ಷನ್ ಬೇಡ ಅಂತ ಅಂದ್ಕೊಂಡು ನಾವು ಅಂದ್ಕೊಂಡಿದ್ವಿ ಏನು ಮಾಡೋದು ಅಂತ ಹೇಳಿ ನೆನೆಸ್ಕೊಂಡೇ ಬಂದ್ವಿ. ನೆಕ್ಸ್ಟ್ ಯಾವ ಥರ ಗಿಡಗಳು ಹಾಕ್ಬೋದು ಮಾಡ್ಬೋದು ಅಂತ. ಹೀಗೆ ಮಾತಾಡ್ಕೊಂಡು ಬರಬೇಕಾದ್ರೆ ನಾಳೆ ಏನಾಗಿರುತ್ತೋ ಅಂತ ನೋಡೋಣ ಅನ್ನೋದು. ನೀರು ತುಂಬಿರಲ್ವೋ ಅಷ್ಟೇ ನೀರು ಬರೋದಂತ ಒಂದು ಚಿಂತೆ ಇತ್ತು ನಮಗೆ. ಆದರೆ ನಾವು CC ಕ್ಯಾಮ್ರಾ ಹಾಕಿರೋದ್ರಿಂದ ನಾವು ಮನೆಗೆ ಹೋಗಿ ನೆಕ್ಸ್ಟ್ ಡೇ ನಾವು ಕ್ಯಾಮ್ರಾ ಓಪನ್ ಮಾಡಿದ್ರೆ ಫುಲ್ ನೀರು ತುಂಬೋಗ್ಬಿಟ್ಟಿದೆ, ಕುಸ್ಕೋತಾ ಇದೆ, ಮಣ್ಣೆಲ್ಲ ಕುಸ್ಕೋತಾ ಇದೆ. ಥ್ಯಾಂಕ್ ಗಾಡ್.